ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಷ್ಟು ದಿನ ಆಯ್ತಲ್ಲ ವೀಡಿಯೋ ಮಾಡ್ತಲೇ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಪಾಪು ಮನೇಲಿ ಎಲ್ಲರೂ ಚೆನ್ನಾಗಿದ್ದೀವಿ. ವೀಡಿಯೋ ಮಾಡ್ದಲೇ ಇರೋದಕ್ಕೆ ತುಂಬಾ ರೀಸನ್ಸ್ ಇದೆ. ಅದರಲ್ಲಿ ಮೇನ್ ರೀಸನ್ಸ್, ನನಗೆ ವೀಡಿಯೋ ಮಾಡಿಕೊಡೋಕ್ಕೆ ಜನ ಇರಲಿಲ್ಲ. ಅಂದರೆ ನನಗೆ ಫೋನ್ ಕೈಯಲ್ಲೇ ಇಟ್ಕೊಂಡು ಈ ಥರ ವೀಡಿಯೋ ಮಾಡಬೇಕಾಗಿತ್ತು, ಮತ್ತು ಎಲ್ಲಾದರೂ ಬೇರೆ ಕಡೆ ಇಟ್ಟು ವೀಡಿಯೋ ಮಾಡಬೇಕಾಗಿತ್ತು. ಅದು ಚೆನ್ನಾಗೂ ಬರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ದಿನ ಬ್ರೇಕ್ ತೊಗೊಂಡಿದ್ದೆ. ಇವಾಗ ನನಗೆ ವೀಡಿಯೋ ಮಾಡಿಕೊಡೋಕ್ಕೆ ಒಬ್ಬರು ಮೆಂಬರ್ ಬಂದಿದ್ದಾರೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೇನೆ ಇವತ್ತು. ಅದೇ ಇವತ್ತಿನ ಪುಟಾಣಿ ವೀಡಿಯೋ. ಆಮೇಲೆ ನಾಳೆಯಿಂದ ನಾವು ಡೈಲಿ ಮಾಡೋ ಥರನೇ ಡೈಲಿ ವ್ಲಾಗ್ಸ್, ಹಾಗೆಯೇ ಸ್ಕಿನ್ ಕೇರ್, ಹೇರ್ ಕೇರ್, ಹಾಗೆಯೇ ರೆಸಿಪೀಸ್, ಈ ಥರದ್ದೆಲ್ಲ ಇರುತ್ತೆ. ಆಯಿತಾ? ರಿಷಿ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಿ ರಿಷಿ, ಹಾಯ್. ಓಕೆ, ರಿಷಿಗೆ 1 ಇಯರ್ 1 ಮಂತ್ ಆಯಿತು. ಬರ್ತಡೇ ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಅದೊಂದು ಬೇಜಾರಿದೆ. ಯಾಕಂದರೆ ನನಗೆ ಮೆಮೊರೀಸ್ ಅದು ಯಾವಾಗಲಾದರೂ ತೆಗೆದು ನೋಡುವಾಗ ನನಗೆ ಅದು ಖುಷಿ ಆಗುತ್ತಲ್ಲ. ಹಾಗೇನೆ ಪಾಪು ದೊಡ್ಡವನಾದಾಗಲೂ ಅವನಿಗೂ ತೋರಿಸ್ಬೋದು. ಯೂಟ್ಯೂಬಲ್ಲಿ ಯಾವಾಗಲೂ ಇರುತ್ತಲ್ವಾ ವೀಡಿಯೋಸ್ ಎಲ್ಲ ನನ್ನ ಮ್ಯಾರೇಜ್ ವೀಡಿಯೋಸು, ಪಾಪುದ ವೀಡಿಯೋಸ್ ಎಲ್ಲ ಇದೆ. ಬಟ್ ಬರ್ತಡೇ ವೀಡಿಯೋಸ್ ಒಂದು ಹಾಕೋಕ್ಕಾಗಲಿಲ್ಲ. ಹಾಕಬೇಕಿತ್ತು, ಬಟ್ ನನಗೆ ಅದು ಟೈಮು ಸಿಗಲಿಲ್ಲ. ಆವತ್ತಿನ ದಿನ ಟೆನ್ಷನು ಅದು ಇದು ಅಂತೇಳಿ ಹಾಗೆ ಆಯಿತು. ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ಇಯರ್ ನೋಡೋಣ. ಇವಾಗ ಅಷ್ಟೇ. ಹಾಗಾದರೆ ಹೊಸ ಮೆಂಬರ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ. ಮಾಡದೇ ಇರೋದಕ್ಕೆ ಎಲ್ಲರಿಗೂ ಸಾರಿ. ನನಗೆ ಸಪೋರ್ಟ್ ಮಾಡಿ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಸಾರಿ, ಆಯಿತಾ? ನನಗೆ ಇನ್ನು ಮುಂದೆ ಸಪೋರ್ಟ್ ಮಾಡಿ. ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ರಿಷಿ ಇವನು ತುಂಬ ಚೇಷ್ಟೆ ಮಾಡ್ತಾನೆ. ಓಕೆ, ಹಾಗಾದರೆ ಆ ಹೊಸ ಮೆಂಬರ್ನ ತೋರಿಸ್ತೀನಿ. ಇದೆ ನೋಡಿ ಆ ಹೊಸ ಮೆಂಬರ್, ಟ್ರೈಪಾಡ್ ವಿತ್ ರಿಂಗ್ ಲೈಟ್. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ಬಂತು. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇದು ಬಂದಮೇಲೆ ವೀಡಿಯೋ ಮಾಡೋಣ ಅಂತ. ಹಾಗಾಗಿ ಇದನ್ನೇ ಫಸ್ಟ್ ತೋರಿಸ್ಕೊಂಡು ವೀಡಿಯೋ ಮಾಡೋಣ ಅಂತ ಒಂದು ಪುಟಾಣಿ ವೀಡಿಯೋ ಮಾಡಿದೆ. ನಮ್ಮ ರಿಷಿ ಅದು ಬಂದಾಗಲಿಂದ ಅದ್ರ ಜೊತೆಯಿಂದ ಅವನು ಎಲ್ಲಿಗೂ ಹೋಗಿಲ್ಲ. ಅದ್ರ ಹತ್ರನೇ ಇದ್ದಾನೆ. ಅದು ಯಾವಾಗ ಹಾಳು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅದ್ರ ಹತ್ರನೇ ಇದ್ದಾನೆ, ಅದನ್ನ ಬಿಟ್ಟು ಹೋಗ್ತಾ ಇಲ್ಲ. ಈಗ ಅದು ಚೆನ್ನಾಗಿದೆ. ಟ್ರೈಪೋಡ್ ಒಂದೇ ತೊಗೊಳಕ್ಕಿಂತ ಅದ್ರ ಜೊತೆ ರಿಂಗ್ ಲೈಟು ಸೇರಿಸಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೇ ಇದೇ ಥರ 4 ಸ್ವಿಚ್ ಇದೆ. ಹಾಗೆಯೇ ಇದ್ರದ್ದೊಂದು ಮೈನಸ್ ಪಾಯಿಂಟ್ ಅಂದರೆ ಅದಕ್ಕೆ ಪ್ಲಗ್ ಇಲ್ಲ. ಈ ಥರ ಪವರ್ ಬ್ಯಾಂಕಲ್ಲಿ ಈ ಥರ ನಾನು ಕನೆಕ್ಟ್ ಮಾಡಿಟ್ಟಿರೋದು. ಬೇರೆ ಯಾವುದ್ರಲ್ಲಿ ಕನೆಕ್ಟ್ ಮಾಡ್ಬೋದು ಅಂತ ನಂಗೆ ಅಷ್ಟು ಐಡಿಯಾ ಇಲ್ಲ. ಹಂಗಾಗಿ ಅದೊಂದೇ ಇದ್ರದ್ದೊಂದು ನೆಗೆಟಿವ್ ಆಗಿ ಹೇಳಬೇಕು ಅಂದರೆ. ಮತ್ತೆ ಎಲ್ಲ ಚೆನ್ನಾಗಿದೆ. 3 ಥರದ ಲೈಟ್ ಬರುತ್ತೆ. ಚೆನ್ನಾಗಿದೆ, ನನಗಿಷ್ಟ ಆಯಿತು. ವೀಡಿಯೋ ಮಾಡೋಕ್ಕೆ ಇನ್ನು ಮುಂದೆ ನೋಡೋಣ. ಚೆನ್ನಾಗಿದೆ. ಅದು ಮೊಬೈಲ್ ಇಟ್ಕೊಳ್ಳೋಕ್ಕೂ ಅಷ್ಟೇ ಚೆನ್ನಾಗಿದೆ ಆ ಥರ.